ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪ್ರಥಮ PUCಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಪದ್ಯಭಾಗವಾದಂತಹ ಮತ್ತೆ ಸೂರ್ಯ ಬರುತ್ತಾನೆ ಅನ್ನುವಂತಹ ಪದ್ಯದ ಸಂಪೂರ್ಣವಾದಂತಹ ನೋಟ್ಸ್ನ ವಿವರಣೆಯನ್ನು ತಿಳ್ಕೊಳ್ಳೋಣ. ಪ್ರಶ್ನೆಗಳು ಹಾಗೂ ಉತ್ತರಗಳ ಸಮೇತ. ಹಾಗೆಯೇ ನಮ್ಮ ಒಂದು ಚಾನಲ್ನಲ್ಲಿ ಮುಂದೆ ಬರುವಂತಹ ಆನ್ಯುವಲ್ ಎಕ್ಸಾಮ್ನ ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಮತ್ತು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ ಹಾಗೆ ಪಾಸಿಂಗ್ ಪ್ಯಾಕೇಜ್ನ ನಾವು ನಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ಈ ಎಲ್ಲ ವಿಡಿಯೋಗಳನ್ನು ನೀವು ನೋಡಬೇಕು ಅಂತಂದರೆ, ಹೊಸದಾಗಿ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲ ಎಜುಕೇಷನ್ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಒತ್ತಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೀವು ಮೊದಲಿಗರಾಗಿ ನೋಡಬಹುದು. ಈಗ ಬನ್ನಿ ವಿದ್ಯಾರ್ಥಿ ಮಿತ್ರರೇ, ಪ್ರಥಮ PUCಯ ಮತ್ತೆ ಸೂರ್ಯ ಬರುತ್ತಾನೆ ಅನ್ನುವಂತಹ ಪದ್ಯದ ವಿವರಣೆಯನ್ನು ಅಂದರೆ ನೋಟ್ಸ್ನ ವಿವರಣೆಯನ್ನು ನೋಡೋಣ. ಅದರಲ್ಲಿ ಮೊದಲನೇ ಮೇನ್, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಮಲೆಯ ಮಾಲೆ ಯಾವುದು? ಇದಕ್ಕೆ ಉತ್ತರ, ಸಸ್ಯ ಶ್ಯಾಮಲೆಯು ಮಲೆಯ ಮಾಲೆಯಾಗಿದೆ. ಎರಡನೆಯ ಪ್ರಶ್ನೆ, ಶ್ರೀಗಂಧ ತರುಗಳು ಏನಾದವು? ಇದಕ್ಕೆ ಉತ್ತರ, ಶ್ರೀಗಂಧ ತರುಗಳು ಚಿತಾಭಸ್ಮವಾದವು. ಮೂರನೆಯ ಪ್ರಶ್ನೆ, ಅಣುಬಾಂಬುಗಳಿಗೆ ನೆಲ ಏನಾಗಿದೆ? ಇದಕ್ಕೆ ಸರಿಯಾದ ಉತ್ತರ, ಅಣುಬಾಂಬುಗಳಿಗೆ ನೆಲ ಬಂಜೆಯಾಗಿದೆ. ಮುಂದಿನ ಪ್ರಶ್ನೆ, ನಖಗಳು ಏನನ್ನು ಕಬಳಿಸಲು ಬಂದಿವೆ? ಉತ್ತರ, ನಖಗಳು ಕಾರ್ನಿಯಾವನ್ನು ಅಂದರೆ ಉಗುರನ್ನು ಕಬಳಿಸಲು ಬಂದಿವೆ. ಇನ್ನು ಐದನೆಯ ಪ್ರಶ್ನೆ, ಕರುಳ ಬಳ್ಳಿಗೆ ತೊಡರಿದ ಹುಳು ಯಾವುದು? ಇದಕ್ಕೆ ಉತ್ತರ, ಕರುಳ ಬಳ್ಳಿಗೆ ತೊಡರಿದ ಹುಳು ಕ್ಯಾನ್ಸರ್. ಇದಿಷ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ಆಗಿದೆ, ಒಂದು ವಾಕ್ಯದ ಪ್ರಶ್ನೆಗಳು ಆಗಿದೆ. ಇನ್ನು ಎರಡನೇ ಮೇನ್ 2-3 ವಾಕ್ಯಗಳಲ್ಲಿ ಉತ್ತರಿಸಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಒಂದು ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. 500 ಲೈಕ್ಸ್ ಎಕ್ಸ್ಪೆಕ್ಟೆಡ್ ಮಾಡ್ಬೋದಲ್ವಾ? ಮತ್ತ್ಯಾಕೆ ತಡ, ಲೈಕ್ ಮಾಡಿ, ಹಾಗೆ ವಿಡಿಯೋನ ನೋಡ್ತಾ ಬನ್ನಿ. ಅದರಲ್ಲಿ 2-3 ವಾಕ್ಯದಲ್ಲಿ ಮೊದಲನೆಯ ಪ್ರಶ್ನೆ, ಚಿತಾಭಸ್ಮವಾದ ತರು ಯಾವುದು ಮತ್ತು ಎಲ್ಲಿ? ಇದಕ್ಕೆ ಉತ್ತರ, ಚಿತಾಭಸ್ಮವಾದ ತರು ಯಾವುದೆಂದರೆ ಶ್ರೀಗಂಧದ ಮರ ಮತ್ತು ಅದು ಯಜ್ಞ ಯಾಗಾದಿಗಳಲ್ಲಿ ಉರಿದು ಚಿತಾಭಸ್ಮವಾಗಿದೆ. ಎರಡನೆಯ ಪ್ರಶ್ನೆ, ಅಮಾಯಕರಿಗೆ ಕವಿ ನೀಡುವ ಆಶ್ವಾಸನೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ, ಅಮಾಯಕರನ್ನು ಜೈಲಿನ ಸರಳಿನ ಹಿಂದೆ ಅಂದರೆ ಸೆರೆಯಲ್ಲಿ ಇಡಲಾಗಿದೆ. ಅವರ ಜೀವನದಲ್ಲಿ ಆವರಿಸಿರುವ ಕತ್ತಲೆ ಕಳೆದು ಮತ್ತೆ ಜೀವನದಲ್ಲಿ ಬಿಡುಗಡೆಯ ಬೆಳಕು ಅಂದರೆ ಸೂರ್ಯ ಬರುತ್ತದೆ ಎಂದು ಆಶ್ವಾಸನೆ ನೀಡಿದ್ದಾರೆ. ಇನ್ನು ಮೂರನೆಯ ಪ್ರಶ್ನೆ, ಜನರು ತತ್ತರಿಸುವುದು ಯಾವುದಕ್ಕೆ? ಇದಕ್ಕೆ ಸರಿಯಾದ ಉತ್ತರ, ಜನರು ಹಿರಿಯ ಅಧಿಕಾರಿಗಳ ಲಾಠಿ ಬೂಟುಗಳ ಏಟುಗಳಿಗೆ ತತ್ತರಿಸಿ ಹೋಗಿದ್ದಾರೆ. ಇನ್ನು ನಾಲ್ಕನೆಯ ಪ್ರಶ್ನೆ, ಹಕ್ಕಿಗಳು ತಮ್ಮ ಕಂಠದಿಂದ ಏನನ್ನು ಮಾರ್ಧನಿಸುತ್ತಿವೆ? ಇದಕ್ಕೆ ಉತ್ತರ, ಪುಟ್ಟ ದಿಟ್ಟ ಹಕ್ಕಿಗಳು ಬದಲಾವಣೆಯ ಸೂರ್ಯ ಬರುವುದನ್ನು ತಮ್ಮ ಕೋಟಿ ಕಂಠಗಳಿಂದ ಕಾಡುಗಳಲ್ಲಿ, ಕಣಿವೆಗಳಲ್ಲಿ, ಬೆಟ್ಟಗಳಲ್ಲಿ ಮಾರ್ದನಿಸುತ್ತಿವೆ. ಇದಿಷ್ಟು 2-3 ವಾಕ್ಯ ಆಗಿದೆ ವಿದ್ಯಾರ್ಥಿ ಮಿತ್ರರೇ. ಈಗ ಮೂರನೇ ಮೇನ್ ಸಂದರ್ಭ ಸಹಿತ ವಿವರಿಸಿ ನೋಡೋಣ ಅಲ್ವಾ? ಅದರಲ್ಲಿ ಮೊದಲನೆಯ ಸಂದರ್ಭ, ಚಿತಾಭಸ್ಮವಾದ ಶ್ರೀಗಂಧ ತರುಗಳೇ. ಈ ರೀತಿಯಾಗಿ ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿದಾಗ ಯಾವ ರೀತಿಯಾಗಿ ಬರೀಬೇಕು, ಅಥವಾ ಟೆಸ್ಟ್ಗಳಲ್ಲಿ ಅಥವಾ ಮಿಡ್ ಟರ್ಮ್ ಎಕ್ಸಾಮ್ಗಳಲ್ಲಿ ಕೇಳಿದಾಗ ಯಾವ ರೀತಿ ಬರೀಬೇಕು ಅಂತಂದರೆ, ಈ ವಾಕ್ಯವನ್ನು ಡಾಕ್ಟರ್ ಲೋಕೇಶ ಅಗಸನಕಟ್ಟೆ ಅವರು ಬರೆದಿರುವ ಮತ್ತೆ ಸೂರ್ಯ ಬರುತ್ತಾನೆ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಪ್ರಕೃತಿಯ ಮೇಲೆ ಮಾನವನ ದೌರ್ಜನ್ಯ ಅನಾಚಾರಗಳಿಂದಾಗಿ ಸಸ್ಯ ಸಂಪತ್ತೆಲ್ಲ ನಾಶವಾಗಿ ಅನಾಥವಾದ ಅವುಗಳ ಕಾಂಡಗಳು ಮಾತ್ರ ಉಳಿದಿವೆ. ಶ್ರೀಗಂಧದ ತುಂಡುಗಳು ಯಜ್ಞ ಯಾಗಗಳ ಬೆಂಕಿಯಲ್ಲಿ ಬೆಂದು ಭಸ್ಮವಾಗಿವೆ. ಅದೇ ರೀತಿ ಶ್ರೀಗಂಧದಷ್ಟು ಬೆಲೆಯುಳ್ಳ ಸಜ್ಜನರು ಇದಕ್ಕೆ ಹೊರತಾಗಿಲ್ಲ. ಆದುದರಿಂದ ಕವಿ ನಿರಾಶರಾಗಬೇಡಿ, ಮತ್ತೆ ಸೂರ್ಯ ಬರುತ್ತಾನೆ, ಬದುಕಿನಲ್ಲಿ ಬೆಳಕು ಮೂಡುತ್ತದೆ ಎಂದಿದ್ದಾರೆ. ಇನ್ನು ಎರಡನೆಯ ಸಂದರ್ಭ, ದಿಕ್ಕು ತಪ್ಪಿದ ಹಡಗು ಹಾಯಿಯೇ? ಇದಕ್ಕೆ ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ ಲೋಕೇಶ ಅಗಸನಕಟ್ಟೆ ಅವರು ಬರೆದಿರುವ ಮತ್ತೆ ಸೂರ್ಯ ಬರುತ್ತಾನೆ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಮನುಷ್ಯನ ಆಚರಣೆಗಳು ದಿಕ್ಕು ತಪ್ಪುತ್ತಿವೆ. ಇದರಿಂದ ದುರಂತ ವ್ಯವಸ್ಥೆಯೊಂದು ನಿರ್ಮಾಣವಾಗಿದೆ ಎಂದು ಕವಿ ಈ ಸಾಲಿನಲ್ಲಿ ಹೇಳಿದ್ದಾರೆ. ಮಾನವ ತನ್ನ ಬದುಕಿನಲ್ಲಿ ದಿಕ್ಕು ತಪ್ಪಿ ನಡೆಯುತ್ತಿದ್ದಾನೆ.
ಅರ್ಥವಿಲ್ಲದ ಆಚರಣೆಗಳಿಂದಾಗಿ ಬದುಕು ನರಕ ಸದೃಶವಾಗುತ್ತಿದೆ. ದಿಕ್ಸೂಚಿಯನ್ನು ಒಳಗೊಂಡರೂ ಹಡಗು ದಾರಿ ತಪ್ಪುತ್ತಿದೆ. ಅಸಹಾಯಕತೆಗಳು, ಅರಾಜಕತೆಗಳು ಉಂಟಾಗುತ್ತಿವೆ. ಆದರೂ ಹತಾಶ ಭಾವನೆ ಹೊಂದದಿರಿ, ಮತ್ತೆ ಒಳ್ಳೆ ದಿನಗಳು ಬಂದೇ ಬರುತ್ತವೆ ಎಂದು ಕವಿ ಹೇಳಿದ್ದಾರೆ. ಇನ್ನು ಮೂರನೆಯ ಸಂದರ್ಭ, ಗಂಟೆ ಜಾಗಟೆಗಳ ಸದ್ದಿನಲ್ಲಿ ಕರಗಿದ ಸನ್ನಿಪಾತ ಸಮೂಹವೇ. ಇದಕ್ಕೆ ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ ಲೋಕೇಶ ಅಗಸನಕಟ್ಟೆ ಅವರು ಬರೆದಿರುವ ಮತ್ತೆ ಸೂರ್ಯ ಬರುತ್ತಾನೆ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಧರ್ಮ, ದೇವರು, ಮತಾಚರಣೆಗಳ ವೈಭವದ ಆಚರಣೆಗಳಿಂದ ದಿಕ್ಕು ತಪ್ಪಿದ ಸಮೂಹಗಳಿಗೆ ಕವಿ ಈ ಸಾಲಿನಲ್ಲಿ ಎಚ್ಚರಿಸಿದ್ದಾರೆ. ಜನರು ಯಾವುದೋ ಧಾರ್ಮಿಕ ಆಚರಣೆಗಳಿಗೆ ಬಲಿಯಾಗಿ, ಅರ್ಥವಿಲ್ಲದ ಮಾತುಗಳಿಗೆ ಮರುಳಾಗಿ, ಅರ್ಥಹೀನ ಆಚರಣೆಗಳಲ್ಲಿ ತೊಡಗಿದ್ದಾರೆ. ಧಾರ್ಮಿಕ ಮೂಢನಂಬಿಕೆಗಳು ಸಮಾಜದಲ್ಲಿ ಬಲವಾಗಿ ಬೇರೂರಿವೆ. ಗಂಟೆ ಜಾಗಟೆಗಳ ಸದ್ದಿನಲ್ಲಿ ಮೂಢ ಜನರು ಕರಗಿ ಹೋಗುತ್ತಿದ್ದಾರೆ ಎಂದು ಕವಿ ಈ ಸಾಲಿನಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ಇನ್ನು ನಾಲ್ಕನೆಯ ಪ್ರಶ್ನೆ, ಕರುಳ ಬಳ್ಳಿಗೆ ತೊಡರದ ಕ್ಯಾನ್ಸರ್ ಹುಳವೇ. ಈ ವಾಕ್ಯವನ್ನು ಡಾಕ್ಟರ್ ಲೋಕೇಶ ಅಗಸನಕಟ್ಟೆ ಅವರು ಬರೆದಿರುವ ಮತ್ತೆ ಸೂರ್ಯ ಬರುತ್ತಾನೆ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಪ್ರಕೃತಿ ಮತ್ತು ಮಾನವರ ನಡುವೆ ತಾಯಿ ಮಗನ ಸಂಬಂಧವಿದೆ. ಇಂತಹ ಕರುಳ ಬಳ್ಳಿಗಳನ್ನೇ ನಾಶ ಮಾಡುವ ಕ್ಯಾನ್ಸರ್ ರೀತಿಯಲ್ಲಿ ದುಷ್ಟಶಕ್ತಿಗಳು ಮರೆಯುತ್ತಿವೆ. ಮಾನವೀಯ ಸಂಬಂಧಗಳು ನಾಶವಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳುತ್ತಾ ಚಿಂತೆ ಮಾಡುವ ಅಗತ್ಯವಿಲ್ಲ, ಮತ್ತೆ ಸೂರ್ಯ ಬರುತ್ತಾನೆ ಎಂದಿದ್ದಾರೆ. ಇನ್ನು ಐದನೆಯ ಸಂದರ್ಭ, ಕಾಡು ಕಣಿವೆ ಬೆಟ್ಟಗಳು ಮಾರ್ದನಿಸಲಿ. ಇದಕ್ಕೆ ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ ಲೋಕೇಶ ಅಗಸನಕಟ್ಟೆ ಅವರು ಬರೆದಿರುವ ಮತ್ತೆ ಸೂರ್ಯ ಬರುತ್ತಾನೆ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಬದುಕಿನ ಅವ್ಯವಸ್ಥೆಯ ವಿರುದ್ಧ ಜನರ ಕೂಗು ಎಲ್ಲ ಕಡೆಗೂ ಬರಲಿ ಎಂದು ಈ ಸಾಲಿನಲ್ಲಿ ತಿಳಿಸಿದ್ದಾರೆ. ಬದುಕಿನಲ್ಲಿನ ಕಷ್ಟಗಳಿಗೆ ಎದೆಗುಂದದೆ ಧೈರ್ಯದಿಂದ ಎದುರಿಸಿ ನಿಲ್ಲಬೇಕು. ಪುಟ್ಟ ದಿಟ್ಟ ಹಕ್ಕಿಗಳು ಒಗ್ಗಟ್ಟಿನಿಂದ ಹಾಡಿದರೆ ಕಣಿವೆ ಬೆಟ್ಟಗಳಲ್ಲಿ ಮಾರ್ದನಿಸುವಂತೆ ಎಲ್ಲರೂ ಒಗ್ಗಟ್ಟಿನಿಂದ ಎದುರಿಸಿದರೆ ಮಾತ್ರ ನೆಮ್ಮದಿಯನ್ನು ಕಾಣಬಹುದು, ಮತ್ತೆ ಬಾಳಿನಲ್ಲಿ ಬೆಳಕನ್ನು ಕಾಣಬಹುದು ಎಂದಿದ್ದಾರೆ. ಇದಿಷ್ಟು ಸಂದರ್ಭ ಸಹಿತ ವಿವರಣೆ ಆಗಿದೆ ವಿದ್ಯಾರ್ಥಿ ಮಿತ್ರರೇ. ಇನ್ನು 5-6 ವಾಕ್ಯವನ್ನು ನೋಡೋಣ. 4ನೇ ಮೇನ್, ಅದರಲ್ಲಿ ಮೊದಲನೆಯ ಪ್ರಶ್ನೆ, ಕವಿಯು ಆತಂಕಕ್ಕೆ ಕಾರಣವಾದ ಸನ್ನಿವೇಶಗಳು ಕವಿತೆಯಲ್ಲಿ ಹೇಗೆ ಮೂಡಿದೆ? ಇದಕ್ಕೆ ಉತ್ತರವನ್ನು ನೀವು ಯಾವ ರೀತಿ ಬರೀಬೇಕಪ್ಪ ಅಂತಂದರೆ, ಕವಿಯು ಮನುಷ್ಯನ ಸ್ವಾರ್ಥ, ದುರಾಸೆ, ದೌರ್ಜನ್ಯಗಳಿಂದ ಮುಗ್ಧ ಜನರ ಬದುಕು ತುಳಿತಕ್ಕೆ ಸಿಲುಕಿದೆ. ಜಗತ್ತು ಅವನತಿಯತ್ತ ಸಾಗುತ್ತಿರುವುದನ್ನು ಕಂಡ ಕವಿ ಸಸ್ಯ ಶ್ಯಾಮಲೆಯ ಶ್ರೀಗಂಧ ಮರಗಳು ಭಸ್ಮವಾಗಿ ಬರಿಯ ಬೋಡು ಕಾಂಡಗಳನ್ನು ಉಳಿಸಿಕೊಂಡು ನಿಂತಿದ್ದಾಳೆ. ಅರಣ್ಯದ ಪ್ರಾಣಿ ಪಕ್ಷಿ ಸಂಕುಲವು ಅಪಾಯದಂಚಿನಲ್ಲಿದೆ. ಹಡಗುಗಳ ದಿಕ್ಕು ತಪ್ಪಿದೆ. ಗಾಣಕ್ಕೆ ಕಟ್ಟಿದ ಎತ್ತಿನಂತೆ ಅಮಾಯಕರು ದುಡಿಯುತ್ತಿದ್ದಾರೆ. ಸಿರಿವಂತರು, ಅಧಿಕಾರಿಗಳು ಅವರನ್ನು ಶೋಷಿಸುತ್ತಿದ್ದಾರೆ. ಅಣುಬಾಂಬುಗಳು ನೆಲವನ್ನು ಬಂಜರನ್ನಾಗಿಸುತ್ತಿವೆ. ಪಾರ್ಥೇನಿಯಂ ಸಸ್ಯವೂ ಕೂಡ ಜೀವಜಾಲದ ಜೀವ ಹಿಂಡುತ್ತಿದೆ ಎಂದು ಕವಿಯು ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನು 2ನೆಯ ಪ್ರಶ್ನೆ, ಪ್ರಸ್ತುತ ಕಾಲದೊಂದಿಗೆ ಈ ಕವಿತೆ ಹೇಗೆ ಹೊಂದಿಕೊಳ್ಳುತ್ತದೆ ವಿವರಿಸಿ. ಇದಕ್ಕೆ ಉತ್ತರ, ಪ್ರಸ್ತುತ ಕಾಲದೊಂದಿಗೆ ಈ ಕವಿತೆಯು ಹೊಂದಿಕೊಳ್ಳುತ್ತದೆ. ಯಾಕಂದರೆ ಈಗಿನ ಸಮಾಜವು ರಾಜಕಾರಣಿಗಳಿಂದ, ಅಧಿಕಾರಿಗಳಿಂದ, ಶ್ರೀಮಂತರಿಂದ ಬಡಜನರು, ಅಮಾಯಕರು ಶೋಷಣೆಗೆ ಒಳಗಾಗುತ್ತಲೇ ಇದ್ದಾರೆ. ಮಾನವೀಯ ಸಂಬಂಧಗಳಿಗೆ ನೆಲೆಯೇ ಇಲ್ಲವಾಗಿದೆ. ದಿಕ್ಕು ತಪ್ಪಿದ ಹಡಗಿನಂತೆ ಮುಗ್ಧ ಜನರ ಬದುಕು ದಾರಿ ತಪ್ಪಿದೆ. ಗಾಣದೆತ್ತಿನಂತೆ ದುಡಿದರೂ ಸುಖವನ್ನು ಕಾಣುತ್ತಿಲ್ಲ. ಲಾಟಿ ಬೂಟಿನ ಏಟಿಗೆ ಬಡಜನರು ತತ್ತರಿಸುತ್ತಿದ್ದಾರೆ. ಅಣುಬಾಂಬುಗಳು ಮನುಕುಲವನ್ನೇ ನಾಶ ಮಾಡತೊಡಗಿವೆ. ಈ ಎಲ್ಲ ಅಂಶಗಳು ಇಂದಿನ ಸಮಾಜಕ್ಕೆ ಕನ್ನಡಿಯನ್ನು ಹಿಡಿದಂತಿವೆ. ಇನ್ನು 3ನೆಯ ಪ್ರಶ್ನೆ, ಮತ್ತೆ ಸೂರ್ಯ ಬರುತ್ತಾನೆ ಕವಿತೆಯ ಆಶಯವನ್ನು ಚರ್ಚಿಸಿ. ಇದಕ್ಕೆ ಉತ್ತರ, ಮಾನವನ ದುರಾಸೆ, ದೌರ್ಜನ್ಯದಿಂದ ಜಗತ್ತು ತಲ್ಲಣಗೊಳ್ಳುತ್ತಿದೆ. ಡಾಕ್ಟರ್ ಲೋಕೇಶ ಅಗಸನಕಟ್ಟೆಯವರ ಮತ್ತೆ ಸೂರ್ಯ ಬರುತ್ತಾನೆ ಕವನ ಜನರಲ್ಲಿ ಭರವಸೆಯನ್ನು ಮೂಡಿಸುವ ಆಶಯವನ್ನು ಹೊಂದಿದೆ.
ಪರಿಸರದ ನಾಶ ವಿನಾಶದ ಅಂಚಿಗೆ ಬಂದು ನಿಂತಿದೆ. ಬಡವರು, ಮುಗ್ಧ ಜನರು, ಅಮಾಯಕರು, ಅಧಿಕಾರಿಗಳ ಶ್ರೀಮಂತರ ದೌರ್ಜನ್ಯಕ್ಕೆ ಸಿಕ್ಕಿ ನರಳುತ್ತಿದ್ದಾರೆ. ದೇವರು, ಧರ್ಮ, ಮತಾಚರಣೆಯ ವೈಭವೀಕರಣದಲ್ಲಿ ದಿಕ್ಕು ತಪ್ಪುತ್ತಿದ್ದಾರೆ. ಅಣುಬಾಂಬುಗಳು ಮನುಕುಲವನ್ನೇ ನಾಶಪಡಿಸುತ್ತಿದೆ. ಈ ಎಲ್ಲ ವಿಷಯಗಳು ಕವಿಗೆ ಆತಂಕವನ್ನು ಮೂಡಿಸಿದ್ದರೂ ಇವುಗಳಿಗೆ ಹೆದರದೆ ಧೈರ್ಯದಿಂದ ಎದುರಿಸಬೇಕು. ಕತ್ತಲೆ ಕಳೆದೋಡಿಸಲು ಸೂರ್ಯ ಬಂದೇ ಬರುತ್ತಾನೆ, ಜಗತ್ತನ್ನು ಬೆಳಗುತ್ತಾನೆ. ವಿನಾಶಕ್ಕೆ ಕಾರಣವಾಗುವ ಪಾರ್ಥೇನಿಯಂ ಕುಲ, ನಖ, ಕ್ಯಾನ್ಸರ್ ಹುಳುಗಳೇ ಎಚ್ಚರ, ಮತ್ತೆ ಸೂರ್ಯ ಬರುತ್ತಾನೆ, ನಿಮ್ಮನ್ನು ತೊಡೆದು ಹಾಕುತ್ತಾನೆ. ಇದನ್ನು ಹಕ್ಕಿಗಳು ಕೋಟಿ ಕಂಠದಲ್ಲಿ ಹಾಡಲಿ, ಕಾಡು, ಕಣಿವೆ, ಬೆಟ್ಟಗಳು ಮಾರ್ದನಿಸಲಿ ಎಂಬ ಆಶಯವನ್ನು ಕವಿ ವ್ಯಕ್ತಪಡಿಸುತ್ತಾರೆ. ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ಪ್ರಥಮ PUCಯ ಮತ್ತೆ ಸೂರ್ಯ ಬರುತ್ತಾನೆ ಸಂಪೂರ್ಣವಾದಂಥ ನೋಟ್ಸ್ ಆಗಿದೆ. ಈ ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಅತ್ಯದ್ಭುತವಾಗಿ ಹೆಚ್ಚು ಅಂಕಗಳನ್ನು ಗಳಿಸಲಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಡೆಲ್ ಪೇಪರ್ಸ್, ಹೊಸ ಎಜುಕೇಷನ್ ಅಪ್ಡೇಟ್ ಜೊತೆ ಬರ್ತೀನಿ, ಹೊಸ ನೋಟ್ಸ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.